ಹಾಯ್ ಹೇಮಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮನೇಲೇ ಯಾವ ರೀತಿ ಮನೆಯಲ್ಲಿರೋ ಐಟಮ್ನ ಬಳಸ್ಕೊಂಡು ನಮ್ಮ ತ್ವಚೆನ ಕಾಪಾಡ್ಕೋಬೇಕು ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಕಿತ್ಲೆ ಹಣ್ಣಿನ ಸಿಪ್ಪೆ ತಗೊಳ್ಳಿ. 2 ದಿನ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಇದನ್ನು ಪೌಡ್ರ್ ಮಾಡ್ಕೊಳ್ಳಿ. ಮತ್ತು ಅಕ್ಕಿ ಹಿಟ್ಟು 2 ಸ್ಪೂನು, ಮನೇಲಿ ಅಕ್ಕಿ ಹಿಟ್ಟು ಇದ್ದೇ ಇರುತ್ತೆ ಎಲ್ಲರ ಮನೇಲೂ. ಮತ್ತು ಕಡಲೆ ಹಿಟ್ಟು, ಬಜ್ಜಿ ಹಿಟ್ಟು ಇದು, ಮತ್ತು ಕಾಫಿ ಪೌಡರು, ಮತ್ತು ಅರಿಶಿನ ಪುಡಿ ಅಂದರೆ ಇದು ಅರಿಶಿನ ಕೊನೆನ ತಂದು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿರೋದು, ಅದನ್ನೇ ಬಳಸಿ. ಅದಾದರೆ ಅದನ್ನು ಬಳಸಬೇಡಿ, ಮುಖ ಕಟ್ತಾ ಬರುತ್ತೆ. ಮತ್ತು ಇದನ್ನೆಲ್ಲ ಹಾಕ್ಬಿಟ್ಟು, ಮತ್ತು ಅರಿಶಿನ ಪುಡಿ 1 ಸ್ಪೂನು, ಕಾಫಿ ಪೌಡರ್ 1 ಸ್ಪೂನು, ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು 2 ಸ್ಪೂನ್ ಹಾಕೊಳ್ಳಿ. ಇದು ಎಲ್ಲದನ್ನೂ ಮಿಕ್ಸ್ ಮಾಡ್ಕೊಂಡು ಆರೆಂಜ್ ಪುಡಿ ಮಾಡ್ಕೊಂಡಿರ್ತೀರಲ್ಲ ಅದು 2 ಸ್ಪೂನು, ಇಷ್ಟನ್ನು ಪುಡಿ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಂಡು ಇಟ್ಕೊಳ್ಳಿ. ಒಂದು 3 ತಿಂಗಳವರೆಗೂ ಆಗುತ್ತೆ ಇದು. ವಾರದಲ್ಲಿ 3 ದಿವಸ ಹಚ್ಚಿದ್ರೆ ಸಾಕು, ಡೈಲಿ ಹಚ್ಬೇಕಂತ ಏನಿಲ್ಲ. ಇದನ್ನು ಒಂದು ಇಬ್ಬರಿಗಾದರೆ 1 ಸ್ಪೂನ್ ಹಾಕೊಳ್ಳಿ, ಒಬ್ರಿಗಾದರೆ ಅರ್ಧ ಸ್ಪೂನ್ ಹಾಕೊಳ್ಳಿ, ಜಾಸ್ತಿ ಆಗುತ್ತೆ. ಮತ್ತು ಮೊಸರು ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಮೊಸರು ಇಲ್ಲ ಹಾಲು, 2ರೊಳಗಡೆ 1 ಯೂಸ್ ಮಾಡಿ. ಮೊಸರನ್ನ ಎಷ್ಟು ಬೇಕಷ್ಟು ಹಾಕೊಳ್ಳಿ. ಕಮ್ಮಿ ಹಾಕೊಂಡ್ರೂ ಜಾಸ್ತಿ ಗಟ್ಟಿ ಆಗಿಬಿಡುತ್ತೆ, ಜಾಸ್ತಿ ಹಾಕೊಂಡ್ರೂ ತೆಳ್ಳಗಾಗ್ಬಿಡುತ್ತೆ. ಗೊತ್ತಾಗುತ್ತೆ ನಿಮಗೆ ಕಲಿಸ್ಬೇಕಾದ್ರೆ ಎಷ್ಟು ಹಾಕಬೇಕು ಅನ್ನೋದು. ಕಲಿಸ್ಬಿಟ್ಟು ಮತ್ತು ಮುಖನ ವಾಶ್ ಮಾಡ್ದಲೇ ಹಚ್ಚಂಗಿಲ್ಲ, ಮುಖನ ವಾಶ್ ಮಾಡಿಬಿಟ್ಟು ಇದನ್ನು ಹಚ್ಚಿ. ಕ್ಲೀನಾಗಿ ಎಲ್ಲ ಕಡೆ ಅಪ್ಲೈ ಮಾಡಿ. ನಾನು ಯಾವ ಪಾರ್ಲರ್ಗೂ ಹೋಗಲ್ಲ, ಇದನ್ನೇ ಯೂಸ್ ಮಾಡೋದು. ವಾರದಲ್ಲಿ 3 ದಿವಸ ಯೂಸ್ ಮಾಡಿದರೆ ಸಾಕು. ಎಲ್ಲ ಐಟಮ್ ಮನೇಲೇ ಸಿಕ್ಕುತ್ತೆ, ಮತ್ತು ಪಾರ್ಲರ್ಗೆ ಏನಕ್ಕೆ ಹೋಗಬೇಕು? ಮನೇಲೇ ಸಿಕ್ಕ ಐಟಮಲ್ಲೇ ಯೂಸ್ ಮಾಡ್ಕೊಂಡ್ರೆ ಸಾಕು. ಇದನ್ನು ಹಚ್ಬಿಟ್ಟು 15ರಿಂದ 20 ನಿಮಿಷ ಬಿಡಬೇಕು. ಡ್ರೈ ಆದಮೇಲೆ ಸೋಪ್ ಹಾಕಬಾರ್ದು, ಹಂಗೆ ತೊಳಿಬೇಕು. ನೀವೇ ನೋಡ್ತಾ ಇದ್ದೀರಾ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್.